ಎಮರ್ಜೆನ್ಸಿ ವಾರ್ಡ್ ಎಲ್ಲಿದೆ? ಆ ಸೈಡ್ ಇದೆ. ಥ್ಯಾಂಕ್ ಯು ಮ್ಯಾಮ್. ಅಜ್ಜಿ, ಅಮ್ಮ ಎಷ್ಟೊತ್ತಿಗೆ ಬರ್ತಾರೆ? ಅಜ್ಜಿ, ಅಮ್ಮ ಇನ್ನ ಯಾಕೆ ಬಂದಿಲ್ಲ? ಅಬ್ಬಾ, ನಿಮ್ಮಮ್ಮ ಬಂದ್ರೆ ನಮ್ಮನ್ನೆಲ್ಲ ಮರ್ತೇ ಬಿಡ್ತೀಯ ಅನ್ಸುತ್ತಲ್ವಾ? ಅದೆಷ್ಟು ಪ್ರೀತಿನೋ ನಿನ್ಗೆ ಅವ್ರ ಮೇಲೆ. ಅಮ್ಮಂಗೂ ಅಷ್ಟೇ ಪ್ರೀತಿ ಇದೆ, ಅದಕ್ಕೆ ಅವರು ಅಪ್ಪನ ಮೀಟ್ ಮಾಡಕ್ ಹೋಗ್ತಿರೋದು. ಇಷ್ಟೊತ್ತಿಗೆ ಅವರು ಮೀಟ್ ಮಾಡಿರ್ತಾರಾ? ಏನಾದ್ರೂ ಒಳ್ಳೆ ನಿರ್ಧಾರ ತಗೊಂಡಿರ್ತಾರಾ? ಒಂದು ಗೊತ್ತಾಗ್ತಿಲ್ವಲ್ಲ. ಒಂದ್ಸತಿ ಫೋನ್ ಮಾಡಜ್ಜಿ ಅಪ್ಪಂಗೆ, ಅನು ಅಮ್ಮ ಬಂದ ಅಂತ. ಅಯ್ಯೋ, ಮಾತಾಡ್ತಿರ್ತಾರೆ ಕಣೋ, ಯಾತಿಗೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು? ಪರವಾಗಿಲ್ಲ ಅಜ್ಜಿ, 10 ಸೆಕೆಂಡು ಬಂದಿದ್ದಾರ ಅಂತ ಕೇಳ್ಬಿಟ್ಟು ಕಟ್ ಮಾಡ್ಬಿಡು. ಸರಿ. ನಿಮ್ಮಪ್ಪ ಫೋನ್ ತೆಗಿತಾ ಇಲ್ಲ ಕಣೋ. ಹಾಗಂದ್ರೆ ಅಮ್ಮಂಗ್ ಮಾಡು. ಏನು? ಪಲ್ಲವಿಗ? ನಾನು ನನ್ನ ಶತ್ರುಗ್ ಫೋನ್ ಮಾಡಲ್ಲ. ಈಗ್ಲೇ ಅವಳ ಜಂಬ ಜಾಸ್ತಿ ಆಗಿ ಅಟ್ಟದ ಮೇಲೆ ಹೋಗಿದೆ ಅವಳ ಅಹಂಕಾರ. ಅಮ್ಮಂಗ್ ಬೈಬೇಡ ಅಜ್ಜಿ ನೀನು. ಸದಾಶಿವ ತಾತಂಗ್ ಕಾಲ್ ಮಾಡು, ಅಮ್ಮ ಹೊಟ್ಟಿದಾರ ಅಂತ ಕೇಳು. ಅದೆಲ್ಲದಕ್ಕಿಂತ ನಿಮ್ಮ ಅಪ್ಪನಿಗೆ ಮತ್ತೆ ಫೋನ್ ಮಾಡೋದು ಬೆಟ್ರು. ಹೇಳಿ ಅಮ್ಮ. ವಿಕ್ರಾಂತ್ ಬಂದ್ಲಾ ಅವಳು? ಇನ್ನೂ ಇಲ್ಲಮ್ಮ, ಅವ್ರಿಗೆ ವೇಟ್ ಮಾಡ್ತಾ ಇದ್ದೀನಿ. ಒಂದ್ಸಲ ಅವ್ರ ಅಪ್ಪನಿಗೆ ಫೋನ್ ಮಾಡು, ಹೊರಟಿದಾರೋ ಇಲ್ವೋ ಅಂತ. ಸರಿ ಅಮ್ಮ, ಕೇಳಿ ನೋಡ್ತೀನಿ. ಓ, ವಿಕ್ರಾಂತಿ ಕಾಲ್ ಮಾಡ್ತಾ ಇದ್ದಾರೆ. ವಿಕ್ರಾಂತ್, ಪಲ್ಲವಿ ಬದಲೇನಪ್ಪ? ಇನ್ನೂ ಇಲ್ಲ ಅಂಕಲ್, ಅದನ್ನೇ ಕೇಳಕ್ ನಾನು ನಿಮಗೆ ಕಾಲ್ ಮಾಡಿದೆ. ಆ್ಯಕ್ಚುಲಿ ನಾನು ಬಂದು ತುಂಬ ಹೊತ್ತಾಯಿತು. ನಾನು ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ. ಅವರು ಹೊರಟ್ರಾ? ಇಲ್ಲಪ್ಪ, ಆಗಲೇ ಹೊರಟ್ಲು. ಇಷ್ಟೊತ್ತಾಗಲೇ ಅವಳು ಬಂದಿರ್ಬೇಕಲ್ಲ. ಹೌದಾ? ಮತ್ತ್ಯಾಕೆ ಇನ್ನೂ ಬಂದಿಲ್ಲ? ಮತ್ತ್ಯಾಕಿನ್ನೂ ಬಂದಿಲ್ಲ? ಇರಪ್ಪ, ನಾನೊಂದ್ಸರಿ ಅವಳು ಟ್ರೈ ಮಾಡ್ತೀನಿ. ಏನಂತೀರಿ? ಪಲ್ಲವಿ ಇನ್ನೂ ಅಲ್ಲಿ ಮುಟ್ಟೇ ಇಲ್ವಂತೆ. ಅವಳು ಹೋಗಿ ತುಂಬಾ ಹೊತ್ತಾಯ್ತಲ್ವಾ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಮೊದ್ಲೇ ಅವ್ರ ನಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಇಂಥ ಹೊತ್ತಲ್ಲಿ ಅವಳವ್ರನ್ನ ಕಾಯಿಸೋದಾ? ಒಂದು ನಿಮಿಷ, ನಾನು ಪಲ್ಲವಿಗೆ ಫೋನ್ ಮಾಡ್ತೀನಿ. ಫೋನ್ ತೆಗಿತಾ ಇಲ್ಲ. ಏನ್ ಕೆಲಸ ಬಂತು ಏನೋ? ಕೆಲ್ಸನ ಆಮೇಲೆ ಮಾಡ್ಕೊಂಡಿದ್ರೆ ಆಗ್ತಿತ್ತು. ಅವಳಿಗೆಲ್ಲ ಮಾಡಿನೇ ಸಂಬಂಧಗಳನ್ನ ಹಾಳು ಮಾಡ್ಕೋತಾ ಇರೋದು. ಅಮ್ಮ ಯಾಕೆ ಮತ್ತೆ ಫೋನ್ ಮಾಡ್ತಾ ಇದ್ದಾರೆ? ವಿಕ್ರಾಂತ್, ಏನಂತೆ? ಅವ್ರ ಮನೆಯವ್ರು ಫೋನ್ ಮಾಡಿದ್ರಾ? ಅಮ್ಮ ಆಗ್ಲೇ ಫೋನ್ ಮಾಡಿದ್ದೆ, ಅವ್ರು ಆಗ್ಲೇ ಹೊರಟಿದಾರಂತೆ. ಆಗ್ಲೇ ಹೊರಟ್ರಂತ? ಮತ್ತಿಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಅವಳಿಗೆ ನಿನ್ ಮೇಲೆ ಸೀರಿಯಸ್ನೆಸ್ಸೇ ಇಲ್ಲ. ನೀನ್ ಕಾಯ್ತಿರ್ತೀಯ, ಬೇಗ ಬರ್ಬೇಕು ಅನ್ನೋ ಪರಿಜ್ಞಾನನೇ ಇಲ್ಲ ಅವಳಿಗೆ. ಅಮ್ಮ ಬರ್ತಾ ಏನೋ ಸಮಸ್ಯೆ ಆಗಿರ್ಬೋದು, ಬಂದ್ಮೇಲೆ ವಿಷಯ ಗೊತ್ತಾಗತ್ತೆ ಬಿಡಿ, ಹೇಳ್ತೀನಿ. ಅವಳಿಗೆ ಒಂದ್ಸಲ ಕಾಲ್ ಮಾಡು. ಮಾಡ್ದೆ ಅಮ್ಮ, ಫೋನ್ ಪಿಕ್ ಮಾಡ್ತಾ ಇಲ್ಲ.
ಈಗೇನ್ ಮಾಡ್ತೀಯಾ? ಬಂದ್ಬಿಡ್ತೀಯ ಮನೆಗೆ? ಇಲ್ಲಮ್ಮ, ಬರೋದು ಬಂದಿದ್ದೀನಿ. ಮೀಟ್ ಮಾಡೇ ಮಾಡ್ತೀನಿ. ಹೇಗೂ ಬಂದಿದ್ದೀನಿ, ಒಂದ್ಸಲ ಮೀಟ್ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ಹೊತ್ತಷ್ಟೇ, ಬರ್ತೀನಿ. ಸರಿಪ್ಪ. ಕಮಾನ್ ಪಲ್ಲವಿ ಅವರೇ, ಪಿಕಪ್ ಪಿಕಪ್. ಡಾಕ್ಟರ್ ಹೇಳಿ. ಅನು ನನ್ನ ಮಗಳು ಯಾವ ವಾರ್ಡಲ್ಲಿದ್ದಾಳೆ? ಅನುನಾ? ಯಾವನು? ಅದೇ ಇವತ್ತು ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿದ್ದಾರಲ್ಲ, ಚಿಕ್ಕ ಹುಡುಗಿ, 5 ವರ್ಷ. ಇಲ್ವಲ್ಲ. ಅನು ಅಂತ ಯಾವ ಪೇಷಂಟು ಬಂದಿಲ್ವಲ್ಲ? ಬಂದೇ ಇಲ್ವಾ? ಅಮ್ಮ, ಅನು 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 ಅನು, ನಿನಗೇನೂ ಆಗಿಲ್ಲ ಅಲ್ವಾ? ಇಲ್ಲಮ್ಮ, ನಂಗೇನೂ ಆಗಿಲ್ಲ. ಮತ್ತೆ ಗೀತಕ್ಕ ನೀನ್ ICU ಅಲ್ಲಿದ್ದೀಯ ಅಂತ ಹೇಳಿದ್ರು. ಅಲ್ಲಿ ಟ್ರೀಟ್ಮೆಂಟ್ ನಡೀತಿದೆ ಅಂತ ಹೇಳಿದ್ರು. ಹೌದಮ್ಮ, ಟ್ರೀಟ್ಮೆಂಟ್ ನಡೀತಿದೆ. ಆದ್ರೆ ನಂಗಲ್ಲ, ಮ್ಯಾಜಿಕ್ ಮ್ಯಾಶುಗೆ. ಮ್ಯಾಜಿಕ್ ಮಾಸ್ಟರ್ಗ? ಹೌದಮ್ಮ, ನನಗೆ ರೋಡ್ ಕ್ರಾಸ್ ಮಾಡ್ತಿದ್ನಾ, ಸಡನ್ ಆಗಿ ಒಂದ್ ಗಾಡಿ ಬಂದು ನಂಗೆ ಡ್ಯಾಶ್ ಹೊಡ್ಬಿಡ್ತು. ಪಾಪ ಮ್ಯಾಜಿಕ್ ಮ್ಯಾಶನ್ ನನ್ನ ಎತ್ಕೊಂಡು ಸೈಡಿಗೆ ತಳ್ಬಿಟ್ರು. ಆಗ ಕಾರು ಅವ್ರಿಗೆ ಡ್ಯಾಶ್ ಹೊಡೆದ್ಬಿಡ್ತು. ಆಕ್ಸಿಡೆಂಟ್ ಆಗಿದ್ದು ತ್ರಿವಿಕ್ರಮ್ಗ? ಪಲ್ಲವಿ, ಆ ತ್ರಿವಿಕ್ರಮ್ ಕಾಲ್ಗೆ ಯಾವ ಗತಿ ಬಂದಿದೆ ಅಂತೀಯ? ಪಾಪ, ಆ ಮನುಷ್ಯ ಸದ್ಯಕ್ಕೆ ನಡೆಯೋಕ್ಕಾಗೋದಿಲ್ಲ. ಇನ್ಮೇಲೆ ಕುತ್ಕೊಂಡೇ ತಿರ್ಗಾಡ್ಬೇಕೋ ಏನೋ. ಅಮ್ಮ, ಪಾಪ ಅಮ್ಮ, ನನ್ನಿಂದ ಮ್ಯಾಜಿಕ್ ಮ್ಯಾಶು ಗೇಟ್ ಆಯ್ತು ನೋಡಮ್ಮ. ಅಳ್ಬೇಡ ಕಂದ, ನೀನೇನ್ ಬೇಕು ಅಂತ ಮಾಡಿಲ್ಲ ತಾನೆ? ಅಮ್ಮ, ಪಾಮ ಮ್ಯಾಜಿಕ್ ಮ್ಯಾಶನ್ ನೋಡುವಂತ. ಅಲ್ಲ,